ಕಳೆದ ಸಲ ಮುಂಗಾರು ಹಾಗೂ ಹಿಂಗಾರು ಮಳೆ ಕೈಕೊಟ್ಟ ಪರಿಣಾಮ ಬರಗಾಲದ ಛಾಯೆ ಇಡೀ ರಾಜ್ಯಾದ್ಯಂತ ಆವರಿಸಿದೆ. 220ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಅಂತ ಸರ್ಕಾರನೇ ಒಪ್ಪಿಕೊಂಡಿದೆ. ಹೀಗಾಗಿ ಕುಡಿಯೋ ನೀರಿಗೂ ತತ್ವಾರ ಎದುರಾಗಿದೆ. ಇಷ್ಟು ದಿನ ಜನ ಹಾಗೂ ಜಾನುವಾರುಗಳಿಗೆ ಹೇಗೆ ಒದ್ದಾಟ ಇತ್ತು ಅನ್ನೋದನ್ನ ನೋಡಿದ್ವಿ. ಕಾಡು ಪ್ರಾಣಿಗಳಿಗೂ ಕೂಡ ಈ ಸಂಘರ್ಷ, ಈ ಸಮಸ್ಯೆ ಎದುರಾಗಿದೆ. ಜನ ಜಾನುವಾರುಗಳಿಗಷ್ಟೇ ಅಲ್ಲ, ಕಾಡು ಪ್ರಾಣಿಗಳಿಗೂ ನೀರಿನ ಸಮಸ್ಯೆ. ಖಾಲಿ ಕೆರೆಯಲ್ಲಿ ನೀರಿಗಾಗಿ ಕಾಡಾನೆ ಓಡಾಟ, ವಿಡಿಯೋ ವೈರಲ್. ಅರಣ್ಯದಲ್ಲಿ ನೀರಿಲ್ಲದ ಪರಿಣಾಮ ಕಾಡಾನೆಯೊಂದು ತನ್ನ ದಾಹ ನೀಗಿಸಿಕೊಳ್ಳೋಕೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರ್ಟಳ್ಳಿಯ ಕಿರಾಪತಿ ಕೆರೆಗೆ ಬಳಿ ಬಂದಿದೆ. ನೀರಿನ ದಾಹ ತಾಳೋಕಾಗದೆ ಆನೆ ಕಳೆದ 3 ದಿನಗಳಿಂದ ಲಗ್ಗೆ ಇಡ್ತಾ ಇದ್ದು ಕೆರೆಯಲ್ಲೂ ನೀರು ಸಿಗದೆ ವಾಪಸ್ಸಾಗಿದೆ. ಈ ಭಾಗದಲ್ಲಿ ರಾತ್ರಿ ವೇಳೆ ಮಾತ್ರ ಕಾಡಾನೆಗಳು ಕಾಣಸಿಗ್ತಾ ಇದ್ವು. ಆದ್ರೀಗ ಹಗಲಿನಲ್ಲೇ ಹಸು, ಎಮ್ಮೆ, ಕುರಿಗಳಂತೆ ಕಾಡಾನೆ ದಾಹ ತೀರಿಸಿಕೊಳ್ಳೋಕೆ ಇಲ್ಲಿಗೆ ಬರ್ತಾ ಇದೆ. ಕಾಡು ಪ್ರಾಣಿಗಳಿಗೆ ನೀರಿನ ಸಮಸ್ಯೆ ಎದುರಾಗ್ತಾ ಇದ್ದು ಅರಣ್ಯ ಇಲಾಖೆ ನೀರಿನ ವ್ಯವಸ್ಥೆ ಪರಿಹಾರ ಮಾಡುವಂತೆ ಒತ್ತಾಯಿಸ್ತಾ ಇದ್ದಾರೆ ಜನ. ಕಾಡಾನೆ ನೀರಿಗಾಗಿ ಅಲೆದಾಡುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಜನಗಳಿಗಂತೂ ಕುಡಿಯೋದಕ್ಕೆ ನೀರೇ ಸಿಗ್ತಾ ಇಲ್ಲ. ಅದರಲ್ಲಿ ಬಹಳ ಮುಖ್ಯವಾಗಿ ಪ್ರಾಣಿಗಳಿಗಂತೂ ನೀರು ಸಿಗದೆ ಆ ಪ್ರಾಣಿಗಳ ಪರಿಸ್ಥಿತಿ ಬಹಳ ಶೋಚನೀಯವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ಕೆರೆಗಳು ಮಳೆಯಿಂದ ಸಂಪೂರ್ಣ ಬತ್ತೋಗ್ಬಿಟ್ಟು ಅಲ್ಲಿ ಆನೆಗಳು ಪಾಪ ಬಂದು ಹಿಂಡ್ ಬಂದು ಕುಡಿಯೋದಕ್ಕೆ ನೀರು ಸಿಗದೆ ಆ ಆನೆಗಳು ಅನುಭವಿಸಿದಂಥ ರೋದನೆ ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವನ್ನು ಕೊಟ್ಟಿದೆ. ನಾನು ಅರಣ್ಯ ಇಲಾಖೆಯವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ, ನೀವು ಈ ತಕ್ಷಣ ಆ ಒಂದು ಕಾಡು ಪ್ರಾಣಿಗಳಿಗೆ ನೀರು ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಅರಣ್ಯ ಇಲಾಖೆಯವರು ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕಾಡಾನೆ ಓಡಾಟದ ಬಗ್ಗೆ ಅರಣ್ಯ ಅಧಿಕಾರಿಗಳನ್ನ ಕೇಳಿದ್ರೆ ಅದು ಕೂಡ ಕಾಡಂಚಿನ ಪ್ರದೇಶ. ಸದ್ಯ ಮಲೆಮಹದೇಶ್ವರ ವನ್ಯಧಾಮದಲ್ಲಿ ನೀರಿನ ಸಮಸ್ಯೆ ಇಲ್ಲ. ಆನೆ ಬುದ್ಧಿವಂತ ಪ್ರಾಣಿ, ನೀರು ಹರಿಯುವ ಕಡೆಗೆ ಅದೇ ಹೋಗುತ್ತೆ. ಮಾರ್ಟಳ್ಳಿ ಸುತ್ತಲೂ ಪ್ರಾಣಿಗಳಿಗೆ ನೀರಿನ ಸಮಸ್ಯೆ ಇಲ್ಲ ಅಂತಾರೆ. ಆದರೆ ಚಾಮರಾಜನಗರದ ಬಂಡೀಪುರ, ಬಿಆರ್ಟಿ, ಮಲೆಮಹದೇಶ್ವರ, ಕಾವೇರಿ ವನ್ಯಧಾಮ ಎಲ್ಲಾ ಕಡೆ ಕೂಡ ಕೆರೆಯ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಅಲ್ಲದೆ ಕೆಲವು ಕೆರೆಗಳು ಒಣಗಿ ಹೋಗಿದೆ. ಕಾಡಾನೆ ನೀರಿನ ದಾಹ ತೀರಿಸಿಕೊಳ್ಳೋಕೆ ಕೆರೆಯ ಬಳಿ ಓಡಾಡುವ ದೃಶ್ಯ ವೈರಲ್ ಆಗಿದ್ದು ಜನ ಜಾನುವಾರುಗಳಂತೆಯೇ ಕಾಡು ಪ್ರಾಣಿಗಳಿಗೂ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲಿ ನೀರಿನ ಕೊರತೆ ಇದೆ ಅಂತ ನೋಡಿ ಅಲ್ಲಿ ಪ್ರಾಣಿಗಳಿಗೆ ನೀರು ಪೂರೈಸುವ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.